ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ನಿನ್ನೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರು ಅನ್ನುವಂಥ ವಿಚಾರ ಏನಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿದೆ. ಒಂದೆಡೆ ರಾಜ್ಯದ ಶಕ್ತಿ ಸೌಧ, ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಕಲಾಪದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಮತ್ತೊಂದೆಡೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯಾಗಿದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಂಥ ಆ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಒತ್ತಾಯ ರಾಜ್ಯದೆಲ್ಲೆಡೆ ಈ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಅಲ್ಲಲ್ಲಿ ಪ್ರತಿಭಟನೆ ಆಯಿತು. ಇವತ್ತು ಆರೋಪಿಗಳ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಕೇಳುವಂತೂ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ಮತ್ತೊಂದೆಡೆ ನಾಸೀರ್ ಬೆಂಬಲಿಗರನ್ನ ಕಾಂಗ್ರೆಸ್ನ ನಾಯಕರು ಸಮರ್ಥಿಸಿಕೊಂಡು ಮಾತನಾಡಿದರು. FSL ವರದಿ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬಂದ ನಂತರ ಕ್ರಮ ಕೈಗೊಳ್ತೀವಿ ತಪ್ಪಾಗಿದ್ರೆ ಅಂತ ಗೃಹ ಸಚಿವರು ಹೇಳಿದ್ರು. ಪೊಲೀಸ್ ತನಿಖೆಯಲ್ಲಿ ಸತ್ಯ ಹೊರಬರುತ್ತಾ ಅನ್ನುವಂಥ ಅನುಮಾನವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದರು. ಒಟ್ಟಲ್ಲಿ ಇವತ್ತಿಡೀ ದಿನ ಈ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಯಿತು. ಒಂದೆಡೆ ಬಿಜೆಪಿ ನಾಯಕರು ಇವತ್ತು ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಒಂದು ಮೆರವಣಿಗೆ ಬಂದರು ವಿಧಾನಸೌಧದ ಕಡೆಗೆ. ಮತ್ತು ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಈ ವಿಚಾರವನ್ನು ಆದ್ಯತೆಯಾಗಿ ಪರಿಗಣಿಸಿ ಅದನ್ನು ಪ್ರಸ್ತಾಪ ಮಾಡಿದರು. ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಗಳನ್ನು ಮಾಡಿದರು. ಕಾಂಗ್ರೆಸ್ ವಿರುದ್ಧ ನೇರವಾಗಿ ಆಕ್ರೋಶವನ್ನು ಮಾಡಿದರು, ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ನಾಯಕರು ಹೇಳ್ತಾ ಇರೋದು ಇದಕ್ಕೆ ಕಾರಣ ಕಾಂಗ್ರೆಸ್ಸು, ಇದಕ್ಕೆ ಕಾರಣ ಸರ್ಕಾರ, ನಾವಿದ್ದೀವಿ, ಸರ್ಕಾರ ಇದೆ ಅನ್ನುವಂಥ ಧೈರ್ಯದಲ್ಲಿ ಈ ರೀತಿ ಎಲ್ಲ ಘೋಷಣೆ ಕೂಗಿದ್ದಾರೆ. ಸರ್ಕಾರ ಮತ್ತು ಕಾಂಗ್ರೆಸ್ಸು ದೇಶ ವಿರೋಧಿ ಶಕ್ತಿಗಳನ್ನು ಬೆಳೆಸ್ತಾ ಇದೆ. ದೇಶ ವಿರೋಧಿ ಶಕ್ತಿಗಳು ಇಲ್ಲಿ ಈ ರೀತಿ ಘೋಷಣೆಯನ್ನು ಕೂಗೋದರ ಹಿಂದೆ ಓಲೈಕೆ ಇದೆ, ಓಲೈಕೆಯ ಅತಿರೇಕ ಇದೆ. ತಮ್ಮವರು ಅಂತ ಅವರನ್ನು ಬಾಚಿ ತಬ್ಬಿಕೊಂಡು ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಪರಿಣಾಮ ಇವತ್ತು ರಾಜ್ಯದ ಶಕ್ತಿ ಸೌಧದ ಆವರಣದಲ್ಲಿ ನಿಂತು ದೇಶ ವಿರೋಧಿ ಘೋಷಣೆಯನ್ನು ಕೂಗ್ತಿದ್ದಾರೆ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂಥ ಆರೋಪ. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪ್ರತಿಭಟನೆ ಮತ್ತು ಬಿಜೆಪಿ ನಾಯಕರ ಅಥವಾ ವಿಧಾನಸಭೆ ಪರಿಷತ್ ಸದಸ್ಯರ ಮೆರವಣಿಗೆ, ಪ್ರತಿಭಟನಾ ಮೆರವಣಿಗೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಪಾಕಿಸ್ತಾನ ಕಚೇರಿ ಅಂತ ನಾಮಕರಣ ಕಾಂಗ್ರೆಸ್ ಕಚೇರಿ ಪಾಕಿಸ್ತಾನ ಕಚೇರಿ ಅಂತ ನಾಮಕರಣ ಮಾಡ್ತೇವೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಇದ್ದೊಂದು ವಾದ ಇದೆ ಈ ವಿಚಾರದಲ್ಲಿ. ಅವರು ಒಂದು ರೀತಿ ಸಮರ್ಥಿಸಿಕೊಳ್ತಾ ಇದ್ದಾರೆ. ನನ್ನ ಸರ್ಕಾರ ಅಲ್ಲ, ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಡಿಜಿಟಲ್ ಮೀಡಿಯಾ ಟೀಮು ಈ ವಾದವನ್ನು ಮುಂದಿಡ್ತಾ ಇದೆ. ಅಲ್ಲಿ ಅಂದರೆ ವಿಧಾನಸೌಧದಲ್ಲಿ ನಿನ್ನೆ ಪಾಕಿಸ್ತಾನದ ಪರ ಯಾವುದೇ ರೀತಿಯ ಘೋಷಣೆ ಕೇಳಿಬಂದಿಲ್ಲ ಅಂತ ಕಾಂಗ್ರೆಸ್ ನಾಯಕರು ತಮ್ಮ ವಾದವನ್ನು ಮುಂದಿಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ಕಾರ್ಯಕರ್ತರು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಆ ಘೋಷಣೆ ಏನಿದೆ, ನಾಸೀರ್ ಹುಸೇನ್ ಅಥವಾ ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಏನಿದೆ, ಅದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ರೀತಿಯಲ್ಲಿ ಕೇಳಿಸಿದೆ. ಅದನ್ನೇ ಮಾಧ್ಯಮಗಳು ತಿರುಚಿ ಪ್ರಸಾರ ಮಾಡಿದ್ದಾವೆ, ಎಡಿಟ್ ಮಾಡಿ. ನಮಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಆ ಕಾರಣಕ್ಕಾಗಿ ನಾವು ವಿಧಾನಸೌಧದ ಡೈರೆಕ್ಟ್ ವಿಜುವಲ್ಸ್ ಇತ್ತಲ್ಲ, ಲೈವ್ ವಿಜುವಲ್ಸು, ಅದನ್ನು ಅಲ್ಲೇ ಎಡಿಟ್ ಮಾಡಿ, ಅಂದರೆ ನಾವು ಮಿರಾಕಲನ್ನು ಮಾಡಿ, ನಾವು ಏನೋ ಮ್ಯಾಜಿಕ್, ಗಿಲಿಗಿಲಿ ಮ್ಯಾಜಿಕ್ಕನ್ನು ಮಾಡಿ ಆಗಲೇ ಅದನ್ನು ಎಡಿಟ್ ಮಾಡಿ ತಿರುಚಿ ಅದನ್ನು ನಾವು ಪ್ರಸಾರ ಮಾಡಿದ್ದೀವಿ ಅನ್ನೋದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು. ಜೊತೆಗೆ ಮಾಧ್ಯಮಗಳ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಇವರು ಒತ್ತಾಯಿಸ್ತಾ ಇದ್ದಾರೆ. ಯಾರು ಘೋಷಣೆ ಕೂಗಿದ್ದಾರೋ ಆ ಘೋಷಣೆಯ ಬಗ್ಗೆ ಇವರಿಗೆ ಡೌಟ್ ಇದೆ. ಇರಲಿಕ್ಕಿಲ್ಲ, ಅದಿನ್ನೇನೋ ಘೋಷಣೆಯ ಕಾರಣ, ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇಲ್ಲ. ಬದಲಾಗಿ ಮಾಧ್ಯಮಗಳು ಅದನ್ನು ತಿರುಚಿದ್ದಾವೆ, ಮಾಧ್ಯಮಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹ ಅಥವಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಒತ್ತಾಯಿಸ್ತಾ ಇದ್ದಾರೆ. ಒಮ್ಮೆ ಆ ವಿಜುವಲ್ಸ್ ಒಮ್ಮೆ ನೋಡೋಣ, ಆ ನಂತರದನ್ನು ತಿರುಚಿದ ವಿಜುವಲ್ಸ ಅನ್ನೋದರ ಬಗ್ಗೆ ನಾನು ಒಂದು ರೀತಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇದ್ದೀರಿ, ಇದೇ ವಿಜುವಲ್, ಒಮ್ಮೆ ನೋಡಿಬಿಡಿ ಅದನ್ನು ಕಂಪ್ಲೀಟ್ ಆಗಿ.
ದೃಶ್ಯ ನೋಡ್ತಾ ಇದ್ದೀರಿ ನೀವು, ಕ್ಲಿಯರ್ ಆಗಿ ಕಾಣಿಸುತ್ತೆ. ಕಾಂಗ್ರೆಸ್ ನಾಯಕರ ಪ್ರಕಾರ ಅದು ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ನಮಗೆಲ್ಲರಿಗೂ ಕೂಡ ಅದು ಹೆಂಗೆ ಕೇಳಿಸಿದೆ ಅಂತಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ರೀತಿಯಲ್ಲಿ ಕೇಳಿಸಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಸ್ಪಷ್ಟನೆ. ಇಲ್ಲಿ ಒಂದು ಆ ವಿಜುವಲ್ ನೀವು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ, ಕಾಣ್ತಾ ಇದೆ ಇಲ್ಲಿ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದು ನಿಮ್ಮ ವಾದ. ಫಾರ್ ಆರ್ಗ್ಯುಮೆಂಟ್ ಸೇಕ್ ಆ ವಾದವನ್ನು ಒಪ್ಕೊಳ್ಳೋಣ, ಆಯ್ತು ನಾಸೀರ್ ಸಾಬ್ ಜಿಂದಾಬಾದ್ ಅಂತಾನೆ ಘೋಷಣೆ ಕೂಗ್ತಾ ಇದ್ದಾರೆ ಅಲ್ಲಿ ಸೇರಿದವರು ಅಂತ ಒಪ್ಕೊಳ್ಳೋಣ. ಹಂಗಿದ್ರೆ ಒಮ್ಮೆ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಒಂದು ಘೋಷಣೆ ಕೇಳುತ್ತೆ, ನಾಸೀರ್ ಹುಸೇನ್ ಜಿಂದಾಬಾದ್ ಏನೋ ಘೋಷಣೆ ಕೇಳುತ್ತೆ, ಆ ನಂತರ ಈ ಘೋಷಣೆ ಶುರುವಾಗುತ್ತೆ. 2 ಸಲ ಈ ಘೋಷಣೆಯನ್ನು ಕೂಗ್ತಾರೆ. ಆ ನಂತರ ಅಲ್ಲಿದ್ದಂಥ ವ್ಯಕ್ತಿ ಯಾರೋ ಅದನ್ನು ತಡೆದು ನಿಲ್ಲಿಸ್ತಾರೆ, ಘೋಷಣೆ ಕೂಗಬೇಡಿ ಅಂತ. ಅಲ್ಲೇ ಪಕ್ಕದಲ್ಲಿ ನಾಸೀರ್ ಹುಸೇನ್ ಅವರ ಪಕ್ಕದಲ್ಲಿ ನಿಂತಂಥ ವ್ಯಕ್ತಿ ತಡೆದು ನಿಲ್ಲಿಸ್ತಾರೆ. ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತಂದ್ರೆ, ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನ ತಡೆದು ನಿಲ್ಲಿಸಬೇಕಾದಂಥ, ಘೋಷಣೆ ಕೂಗಬೇಡ್ರಪ್ಪ ಅಂತ ಹೇಳೋದಕ್ಕೆ ಏನು ಕಾರಣ? ಹಾಗಿದ್ರೆ ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಏನಿದೆ ಅದು ಅಷ್ಟೊಂದು ಅಶ್ಲೀಲ ಘೋಷಣೆನಾ ಅಥವಾ ಅವಾಚ್ಯ ಘೋಷಣೆನಾ? ಅದು ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಏನಿದೆ ತಡೆದು ನಿಲ್ಲಿಸಬೇಕು ಅಂತಾದರೆ, ಅಲ್ಲಿ ಪಕ್ಕದಲ್ಲಿ ನಿಂತಂಥ ವ್ಯಕ್ತಿ ಬೇಡ ಘೋಷಣೆ ಕೂಗಬೇಡಿ ಅಂತ ಹೇಳಬೇಕು ಅಂತಾದರೆ ಒಂದು ಅದು ತೀರಾ ಅಶ್ಲೀಲವಾದಂಥ ಭಾಷೆ ಆಗಿರಬೇಕು, ಹೌದಾ ಅದು? ಅಥವಾ ಆ ಘೋಷಣೆ ಕೂಗದಂತೆ ತಡೆದಿದ್ಯಾಕೆ? ಅದು ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯೇ ಆಗಿದ್ರೆ ತಡೆದಿದ್ಯಾಕೆ? ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಎರಡನೆಯದ್ದು ಅದೇ ನಾನು ಹೇಳಿದೆ, ಅಶ್ಲೀಲ ಅವಾಚ್ಯ ಶಬ್ದಗಳ ಘೋಷಣೆ ಅಂತಾದರೆ ಓಕೆ ಅಪ್ಪ, ಡ್ಯಾಶ್ 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 ಅಂತ ಏನಾದರೂ ಘೋಷಣೆ ಕೂಗ್ತಾ ಇದ್ರೆ ಆಗ ತಡೆದು ನಿಲ್ಲಿಸ್ಬೋದು. ಘೋಷಣೆ ಕೂಗಬೇಡ್ರಿ, ತಡೆದು ನಿಲ್ಲಿಸ್ತಾರೆ. ನನಗೆ ಗೊತ್ತಿಲ್ಲ ಯಾಕೆ ತಡೆದು ನಿಲ್ಲಿಸಿದ್ರು. ಅದು ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯೇ ಆಗಿದೆ ಅಂತಾದರೆ ಗೊತ್ತಿಲ್ಲ, ನೋಡೋಣ. ಇನ್ನು ಕಾಂಗ್ರೆಸ್ನ ನಾಯಕರು ಇನ್ನೊಂದಿಷ್ಟು ಕ್ಲೀನ್ ಚಿಟ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡುವಂಥ ಕೆಲಸಗಳಾಗಿದೆ. ಕಾಂಗ್ರೆಸ್ ನಾಯಕರು ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದ್ರೆ, ರಾಜ್ಯದ ಸಚಿವರೇ ಮಾತನಾಡಿದ್ದಾರೆ. ಘೋಷಣೆಯ ಬಗ್ಗೆ ಪರೋಕ್ಷವಾಗಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಮತ್ತೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಕಂಪ್ಲೀಟ್ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲ ರೀ, ಅದು ಘೋಷಣೆನೇ ಹಂಗಲ್ಲ, ಅದು ಘೋಷಣೆ ಇದ್ದಿದ್ದೇ ನಾಸೀರ್ ಸಾಬ್ ಜಿಂದಾಬಾದ್ ಅಂತ, ನೀವು ಕೇಳಿಸ್ಕೊಂಡಿದ್ದೇ ತಪ್ಪಿದೆ, ನಾನು ಕರೆಕ್ಟ್ ಕೇಳಿಸ್ಕೊಂಡಿದ್ದೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಮಾಧ್ಯಮ ಮೇಲೆ ಗೂಬೆ ಕೂರಿಸಿ ಪ್ರಿಯಾಂಕ್ ಖರ್ಗೆ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯ ಪ್ರಶ್ನೆ ಇರೋದಿಷ್ಟೇ, ಪಾರದರ್ಶಕವಾಗಿ ತನಿಖೆ ಆಗತ್ತಾ? ಯಾಕೆ ಅಂತಂದರೆ, ನಿಮಗೆ ಕಾಂಗ್ರೆಸ್ ನಾಯಕರು ಮಾತನಾಡೋದು ಒಂದು, ಕಾಂಗ್ರೆಸ್ನ ಯಾರೋ ಒಬ್ಬರು ಕಾರ್ಯಕರ್ತರು ಮಾತನಾಡ್ತಾರೆ ಅಥವಾ ಅವರ ಡಿಜಿಟಲ್ ಟೀಮ್ ಮಾತನಾಡುತ್ತೆ ಅಂತಂದರೆ ಒಂದು. ಉಪಮುಖ್ಯಮಂತ್ರಿಯೇ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡ್ತಾರೆ ಅಂತಾದರೆ ತನಿಖೆ ಹೆಂಗಾಗತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಸಹಜ ತಾನೆ. ನೀವು ತನಿಖೆ ಆಗೋದಕ್ಕಿಂತ ಮೊದಲೇ ಕನ್ಕ್ಲೂಷನ್ಗೆ ಬಂದಾಗಿದೆ, ಇಲ್ಲ ಆ ಘೋಷಣೆ ಇದ್ದಿದ್ದೇ ಹಿಂಗೆ ಅಂತ. ಇದನ್ನು ಯಾವುದೋ ಕಾಂಗ್ರೆಸ್ನ ಕಾರ್ಯಕರ್ತ ಮಾತನಾಡಿದರೆ ತಪ್ಪಲ್ಲ, ಅದು ಅವರವರ ಭಾವನೆ ಅಂತ ಅಂದ್ಕೊಳ್ಬೋದು, ಅಥವಾ ಅವರಿಗೆ ಆ ರೀತಿ ಕೇಳಿಸಿದೆ ಅಂತ ನಾವು ಅಂದ್ಕೊಳ್ಬೋದು. ಆದರೆ ಜವಾಬ್ದಾರಿಯುತ ಸಚಿವರು, ಒಬ್ಬರು ಉಪಮುಖ್ಯಮಂತ್ರಿ, ಇನ್ನೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು, ಮತ್ತೊಬ್ಬರು ITBT ಸಚಿವರು, ಇವರು ತನಿಖೆ ಆಗೋದಕ್ಕಿಂತ ಮೊದಲೇ ಅದು ಇಲ್ಲ, ಅದು ಏನೂ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ, ಜಡ್ಜ್ಮೆಂಟ್ಗೆ ಬಂದುಬಿಡ್ತಾರೆ ಅಂತಾದರೆ ಅಲ್ಲಿಗೆ ತನಿಖೆ ಹೆಂಗಾಗತ್ತೆ? ನಾನು ಅನುಮಾನ ವ್ಯಕ್ತಪಡಿಸೋದಕ್ಕೂ ಸಚಿವರು ಮಾತನಾಡೋದಕ್ಕೂ ವ್ಯತ್ಯಾಸ ಇದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಸಚಿವರು ಇಲ್ಲ ನಾನೇ ಕೇಳಿಸ್ಕೊಂಡಿದ್ದೀನಿ, ಅದು ಆ ಘೋಷಣೆನೇ ಅಲ್ಲ ಅಂತ ಹೇಳಿದ ನಂತರ ಮತ್ತೆ ಇನ್ಯಾಕೆ FSL ರಿಪೋರ್ಟು? ನೀವೇ ರಿಪೋರ್ಟ್ ಕೊಟ್ಟು ಆಯ್ತಲ್ಲ, FSL ರಿಪೋರ್ಟ್ ಇಟ್ಕೊಂಡು ಏನು ಮಾಡೋಣ? ಅಥವಾ FSL ರಿಪೋರ್ಟು ಸರಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ನಮಗೆ ಧೈರ್ಯ ಇಟ್ಕೋಬೋದಾ ನಾವು? ಗೊತ್ತಿಲ್ಲ. ಸಚಿವರು ಮಾತನಾಡಿದ್ದಾರೆ, ನೋಡೋಣ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ, ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ, ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸೋತಿದ್ದೀವಿ ಅಂತ ಹೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಾಸ್ ಟು ಇನ್ವೆಸ್ಟಿಗೇಟ್ ಮಾಡಕ್ ಹೇಳಿದೀವಿ, ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಅದು ಏನು ಹೇಳ್ತಾ ಇದ್ರು ಅವರು, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಇದೆಯಾ?
ನೀವೇ ವಿಚಾರ ಮಾಡಿ. ನಾನು 10 ಸಾರಿ ಕೇಳಿದ್ದೀನಿ ಅದನ್ನು. ನಾಸೀರ್ ಸಾಬ್ ಅಂತ ಹೇಳ್ತಾರೆ. ಅದನ್ನು ಪಾಕಿಸ್ತಾನ ಅನ್ನೋದು ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆಗೆ. ನಾನು ನಂದು ಹೇಳ್ತಾ ಇದ್ದೀನಿ. ನಾನು ವೈಯಕ್ತಿಕವಾಗಿ ತಮಗೂ ಕೂಡ ಕಿವಿ ಇದೆ, ಕಣ್ಣಿದೆ, ವಿಚಾರ ಮಾಡುವಂಥ ಶಕ್ತಿ ಇದೆ, ಕಿವಿ ಕೇಳಿಸುತ್ತಲ್ಲ. ನಾಸೀರ್ ಸಾಬ್ ಅಂತ ಹೇಳ್ತಾ ಇರೋದು ಮತ್ತೆ ಅದು ಪಾಕಿಸ್ತಾನ ಆಗುತ್ತಾ? ಅದು ಚಿತಾಪುರಿನ ಒಂದು ಮೊಬೈಲ್ ಇಂದಾನು ಬರಬಹುದು, ಛತ್ತೀಸ್ಗಢದಿಂದಾನು ಬರಬಹುದು, ಮಾಧ್ಯಮದಿಂದಾನು ಬರಬಹುದು. ಅದಕ್ಕೆ ನಾವೇನು ಮಿಸ್ಇನ್ಫಾರ್ಮೇಶನ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅದು ಟ್ಯಾಕ್ಲಿಂಗ್ ಮಾಡಲಿಕ್ಕೆ ಕಾನೂನು ಇದೆ. ಕಾನೂನು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಕೂಡ ಆದೇಶ ಇದೆ, ಬಾಂಬೆ ಹೈಕೋರ್ಟ್ ನಲ್ಲಿ ತಡೆ ಆಜ್ಞೆ ಇದೆ. ಅವೆಲ್ಲ ನೋಡ್ಕೊಂಡು ನಾವು ಮಾಡ್ತೀವಿ. ಯಾರಿಗೂ ಏನು ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಲಾರ್ದಂಗೆ ನಾವು ಮಾಡಬೇಕಾಗ್ತದೆ, ಅದು ನಾವು ಮಾಡ್ತೀವಿ. ಆದ್ರೆ ಈ ಪ್ರಕರಣದಲ್ಲಿ ಆಡಿಯೋ ಫೋರೆನ್ಸಿಕ್ ನಾವು ಮಾಡಿಸಿದೀನಿ ಅಂತಾನೆ ಹೇಳಿರೋದು, ಅದರಲ್ಲಿ ಕಂಡು ಬಂದಿಲ್ಲ ಅಂತಾನೆ ನಾನು ಹೇಳಿರೋದು. ಸರ್ಕಾರದ ವರದಿ ಬರಲಿ FSL 11 ಗಂಟೆಗೆ. ನಾನೇನು ಹೇಳ್ತಾ ಇರೋದು, ಅಲ್ಲಿಂದ ಮಾಧ್ಯಮ ಸ್ನೇಹಿತರು ಕೂಡ ಕೆಲವು ಜನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅಲ್ಲಿ ನಮ್ಮ ಹತ್ರ ಇರುವಂತ ರಾ ಫುಟೇಜ್ ನಾವು ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತ ಹೇಳಿದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ನನಗೆ ಆಗ್ಲೇ ನೀವು ಜಡ್ಜ್ಮೆಂಟ್ ಬರ್ಬಿಟ್ಟು ನಾನು ಕರಿತಾ ಇದ್ದೀನಿ. ನನ್ನ ಹತ್ರ 2 ರಾ ಫುಟೇಜ್ ಇದೆ. ಆ ರಾ ಫುಟೇಜ್ ಮೇಲೆ ನಾನು ಮಾತಾಡ್ತೀನಿ. ಸರ್ಕಾರ ಹತ್ರ ಯಾವ್ದಿದೆ ಅಂತ ಅದಕ್ಕೆ ನೀವೇ ಕೊಟ್ಟಿರ್ತಾರೆ. ಒಂದು ಕಡೆ ಗೃಹ ಸಚಿವರು ಹೇಳ್ತಾರೆ, ನಾವು FSL ರಿಪೋರ್ಟ್ ನೋಡಿಕೊಂಡು ಆನಂತರ ಕ್ರಮ ಕೈಗೊಳ್ತೀವಿ. ಫೇರ್ ಇನಫ್. ಯಾಕಂತಂದರೆ ರಾಜ್ಯ ಸರ್ಕಾರ ಕಾರ್ಯವೈಖರಿ ಹಾಗೇ ಇರಬೇಕು. ಯಾರು ಕ್ರಮ ಅಥವಾ ತಪ್ಪು ಮಾಡಿದಾರೋ ಅವರ ವಿರುದ್ಧ ಆ ರಿಪೋರ್ಟ್ನ ಆಧಾರದ ಮೇಲೆ ನಾವು ತನಿಖೆ ಮಾಡಿ ಆ ನಂತರ ಕ್ರಮ ಕೈಗೊಳ್ತೀವಿ. ಓಕೆ. ಆದರೆ ಸಚಿವರು, ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರು ಇನ್ಕ್ಲೂಡಿಂಗ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಆ ಘಟನೆ ಆಗೇ ಇಲ್ಲ ಅಂತ ಶರ ಬರೆದಿದ್ದಾರೆ. ಅಂದರೆ ಆಗೇ ಇಲ್ಲ, ನಡೆದೇ ಇಲ್ಲ, ಮಾಧ್ಯಮಗಳದೇ ತಪ್ಪು ಅಂತ ಹೇಳಿದ ನಂತರ ತನಿಖೆ ಪಾರದರ್ಶಕವಾಗಿ ಆಗತ್ತಾ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ನೆಕ್ಸ್ಟು, ನಿನ್ನೆ ನಡೆದಂಥ ಘಟನೆ ಏನಿದೆ, ನಿನ್ನೆ ನಡೆದಂಥ ಘಟನೆ ಅದು ನಾಸೀರ್ ಸಾಬು ಜಿಂದಾಬಾದೋ ಅಥವಾ ಪಾಕಿಸ್ತಾನ್ ಜಿಂದಾಬಾದೋ. ಕಾಂಗ್ರೆಸ್ನ ಪ್ರಕಾರ ಅದು ನಾಸೀರ್ ಸಾಬ್ ಜಿಂದಾಬಾದ್, BJP ಪ್ರಕಾರ ಅದು ಪಾಕಿಸ್ತಾನ್ ಜಿಂದಾಬಾದ್. ಅಲ್ಲಿ ಕೇಳಿ ಬರ್ತಾ ಇರುವಂಥ ಘೋಷಣೆಯನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೀವಿ ನಾವು. ನಿಮಗೇನು ಕೇಳಿಸತ್ತೆ ಅನ್ನೋದು. ನಾನು ಇತ್ತೀಚೆಗೆ ಒಂದಿಷ್ಟು ಪ್ರಮಾದಗಳನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಈ ದೇಶದ ಅಖಂಡತೆ, ದೇಶದ ಸಮಗ್ರತೆ, ದೇಶದ ಏಕತೆಯ ವಿಚಾರದಲ್ಲಿ ಅದು ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿಮಗೆ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ನ ರಿಸಲ್ಟ್ ಬಂದಾಗ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಸಿಫ್ ಸೇಠ್ ಶಾಸಕರಾಗಿ ಆಯ್ಕೆಯಾದರು. ಆ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಒಂದು ಆರೋಪ ಕೇಳಿಬಂದಿತ್ತು. ಅಲ್ಲೂ ಕೂಡ ಪಾಕಿಸ್ತಾನ್ ಪರ ಘೋಷಣೆಯನ್ನು ಕೂಗಲಾಯಿತು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಲಾಯಿತು ಅನ್ನೋ ವಿವಾದ ಕೇಳಿಬಂತು, ಆರೋಪಗಳು ಕೇಳಿಬಂತು. ಆಗ ಇದೇ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ಸಮರ್ಥಿಸಿಕೊಂಡ್ರು ಅಂತಂದರೆ, ಅದಲ್ಲ ರೀ, ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ಆಸಿಫ್ ಸೇಠ್ ಜಿಂದಾಬಾದ್. ಆಸಿಫ್ ಸೇಠ್ ಜಿಂದಾಬಾದ್ ಅಂತ ಹೇಳಿರೋದು ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ರೀತಿಯಲ್ಲಿ ಕೇಳಿದೆ. ಅದೇ ಫಾರ್ಮುಲಾವನ್ನು ಇಲ್ಲೂ ಕೂಡ ಅಪ್ಲೈ ಮಾಡಿದ್ದಾರೆ. ನಿನ್ನೆ ನಡೆದಂಥ ಘಟನೆಗೂ ಕೂಡ ಅದೇ ಫಾರ್ಮುಲಾ, ಸೇಮ್ ಮೆಥಡ್ ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಮತ್ತು ನಮಗೆ ಮಾತ್ರ ಕಿವಿ ಸರಿ ಇರೋದು, ಜಗತ್ತಲ್ಲಿ ಯಾರ ಕಿವಿನೂ ಕೂಡ ಸರಿ ಇಲ್ಲ, ನಮ್ಮ ಕಿವಿ ಮಾತ್ರ ಕರೆಕ್ಟ್ ಆಗಿದೆ, ಉಳಿದವರ ಕಿವಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನೋಡೋಣ ತನಿಖೆ ಹೆಂಗಾಗುತ್ತೆ ಅಂತ. ಇದು ಒಂದು ಪ್ರಮಾದ. ಎರಡನೆಯದ್ದು, ನಿಮಗೆ ನೆನಪಿರಬಹುದು, ಈ ದೇಶದ ಅಥವಾ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದ ತಕ್ಷಣ ದೇಶ ವಿಭಜನೆಯ ಹೇಳಿಕೆಯನ್ನು DK ಸುರೇಶ್ ಅವರು ಕೊಟ್ಟರು. ಏನು ಕೊಟ್ಟರು ಅಂತಂದರೆ, ಇದೇ ರೀತಿ ಅನುದಾನದ ತಾರತಮ್ಯ ಆದರೆ ನಾವು ಪ್ರತ್ಯೇಕ ದೇಶವನ್ನು ಕೇಳಬೇಕಾಗತ್ತೆ. ಕ್ಲಿಯರ್ ಅದು, ದೇಶ ವಿಭಜನೆಗೆ ಪ್ರಚೋದನೆ ಕೊಟ್ಟಂತ ಹೇಳಿಕೆ ಅದು. ಅನುದಾನದಲ್ಲಿ ತಾರತಮ್ಯ ಆಯಿತು ಅಂತ ದೇಶ ವಿಭಜನೆಗೆ ನಾನು ಕರೆ ಕೊಡ್ತೀನಿ ಅಂತಾದರೆ ಕ್ಲಿಯರ್ ಅದು ದೇಶದ ಅಖಂಡತೆ, ಸಮಗ್ರತೆ, ಏಕತೆಗೆ ಮಾಡಿರುವಂಥ ಧಕ್ಕೆ. ಅದನ್ನೂ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡ್ರು. ಹೆಂಗೆ ಅಂತಂದರೆ, ನಮ್ಮ ನೋವನ್ನು ನಾವು ಆ ರೀತಿ ಪ್ರಕಟಿಸಿದ್ದೀವಿ, ನಮಗೆ ಅನ್ಯಾಯ ಆಗ್ತಿದೆ, ಆ ಅನ್ಯಾಯವನ್ನು ಈ ರೀತಿ ಹೇಳ್ಕೊಂಡಿದ್ದೀವಿ ಅಂತ ಅದಕ್ಕೂ ಸಮರ್ಥನೆಯನ್ನು ಕೊಟ್ಟರು. ದೇಶದ ವಿಚಾರದಲ್ಲಿ ಎರಡನೇ ಪ್ರಮಾದ. ಮೂರನೇ ಪ್ರಮಾದ ಮತ್ತೊಂದು, ಅದು ಅಷ್ಟಾಗಿ ಚರ್ಚೆ ಆಗಲಿಲ್ಲ, ಬಟ್ ನಡೆದಂಥ ಘಟನೆಯನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ.
ಮೊನ್ನೆ ಸಂವಿಧಾನ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಮಾಡ್ತು. ರಾಜ್ಯ ಸರ್ಕಾರದ ದುಡ್ಡು ಖರ್ಚು ಮಾಡಿ ಸರ್ಕಾರಿ ಕಾರ್ಯಕ್ರಮ ಅದು, ಸಂವಿಧಾನದ ಕಾರ್ಯಕ್ರಮ. ಓಕೆ, ರಾಜ್ಯ ಸರ್ಕಾರ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮ ಮಾಡಿರೋದು ಕರೆಕ್ಟು, ಮಾಡಬೇಕು. ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಇವರು ಗೆಸ್ಟ್ ಆಗಿ ಕರೆದಿದ್ದು ಯಾರನ್ನ ಗೊತ್ತಾ? ಪ್ರೊಫೆಸರ್ ನಿತಾಶಾ ಕೌಲ್ ಅಂತ ಅನ್ನೋರನ್ನ ಬ್ರಿಟನ್ನಿಂದ ಇವರು ಗೆಸ್ಟ್ ಆಗಿ ಕರೆದ್ರು. ಸಚಿವ ಮಹದೇವಪ್ಪ ಅವರೇ ಇನ್ವಿಟೇಷನ್ ಕೊಟ್ಟು ಕರೆದ್ರು ಅವರನ್ನು. ಈ ಪ್ರೊಫೆಸರ್ ನಿತಾಶಾ ಕೌಲ್ ಯಾರು ಅಂತಂದರೆ, ಅವರು ಭಾರತದಲ್ಲಿ ಹುಟ್ಟಿದವರು, ಈಗ ಬ್ರಿಟನ್ನಲ್ಲಿ ಸೆಟ್ಲ್ ಆಗಿದ್ದಾರೆ, ಬ್ರಿಟನ್ನ ನಾಗರಿಕತೆಯನ್ನು ಪಡ್ಕೊಂಡಿದ್ದಾರೆ ಅವರು. ಅವರದ್ದು ಕಾಶ್ಮೀರದ ವಿಚಾರದಲ್ಲಿ ಏನು ಸ್ಟ್ಯಾಂಡು ಅಂತಂದರೆ, ಕಾಶ್ಮೀರ ಈ ದೇಶದ ಅವಿಭಜ್ಯ ಅಂಗ ಅಲ್ಲ, ಈ ದೇಶದ ಅಖಂಡ ಭಾರತದ ಭಾಗ ಅಲ್ಲ ಅನ್ನೋದು ನಿತಾಶಾ ಕೌಲ್ ಅವ್ರದ್ದು ಆರ್ಗ್ಯುಮೆಂಟು ಅಥವಾ ಅವ್ರದ್ದು ವಾದ. ಎರಡನೆಯದು, ಕಾಶ್ಮೀರದಲ್ಲಿ ಭಾರತದ ಸೈನ್ಯ ಅಲ್ಲಿನ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಿದೆ ಅಂತ ಅವರೇ ಹೇಳೋದು. ಅಂದರೆ ಪಾಕಿಸ್ತಾನದ ಭಾಷೆ ಇದೆಯಲ್ಲ, ಪಾಕಿಸ್ತಾನ ಯಾವ ಭಾಷೆಯಲ್ಲಿ ಮಾತನಾಡುತ್ತೋ ಸೇಮ್ ಭಾಷೆಯನ್ನು ಇವರು ಕೂಡ ಮಾತನಾಡ್ತಾರೆ ಕಾಶ್ಮೀರದ ವಿಚಾರದಲ್ಲಿ. ಅಂಥವರನ್ನ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದಂಥ, ನಿಮ್ಮ ತೆರಿಗೆಯ ದುಡ್ಡನ್ನು ಖರ್ಚು ಮಾಡಿದಂಥ ಕಾರ್ಯಕ್ರಮಕ್ಕೆ ಅಂಥ ವಿವಾದಿತ ಲೇಖಕಿಯನ್ನು ಗೆಸ್ಟ್ ಆಗಿ ಕರೆಯುತ್ತೆ. ಆನಂತರ ಅವರಿಗೆ ಬರೋದಕ್ಕಾಗಲ್ಲ, ಏರ್ಪೋರ್ಟಲ್ಲೇ ತಡೆದು ನಿಲ್ಲಿಸ್ತಾರೆ, ಏರ್ಪೋರ್ಟಿಂದ ವಾಪಸ್ ಹೋಗ್ಬಿಡ್ತಾರೆ. ಸೊ ಇದು ಮೂರನೇ ಪ್ರಮಾದ. ಈಗ ನಾಲ್ಕನೆಯದ್ದು, ರಾಜ್ಯದ ಶಕ್ತಿ ಸೌಧದಲ್ಲೇ ಪಾಕಿಸ್ತಾನ ಪರ ಘೋಷಣೆಯ ವಿವಾದ ಈಗ ಉದ್ಭವ ಆಗಿರೋದು ಅಥವಾ ವಿವಾದ ಸೃಷ್ಟಿಯಾಗಿರೋದು. ಸೊ ಇದು ಇಂಟೆನ್ಷನಲಿ ಮಾಡ್ತಾ ಇದ್ದಾರಾ ಇದನ್ನು? ದೇಶದ ವಿಚಾರಕ್ಕೆ ಬಂದಾಗ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತೆ. ಆದರೆ ಇವತ್ತು ಕಾಂಗ್ರೆಸ್ನ ಒಂದಿಷ್ಟು ಜನ ನಾಯಕರು ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರು ಮಾತನಾಡಿದ್ರು, ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ, ಆ ಕಡೆ ಸ್ಪೀಕರ್ ಯು ಟಿ ಖಾದರ್ ಮಾತನಾಡಿದ್ದಾರೆ. ನೋಡೋಣ. ನಾವು FSL ಇದಕ್ಕೆ ಕಳಿಸಿದ್ದೀವಿ. ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಗೊತ್ತಾಯ್ತಾ? ಯಾರೇ ಆದರೂ ಕೂಡ ರಾಷ್ಟ್ರದ್ರೋಹ ಮಾಡ್ತಕ್ಕಂಥ ಕೆಲಸ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಸರ್, ವಿಧಾನಸೌಧದಲ್ಲಿ ಇಂಥ ಘೋಷಣೆಗಳು ಕೇಳ್ಪಡುತ್ತೆ. ವಿಧಾನಸೌಧದಲ್ಲಿ ಈ ತರ ಘೋಷಣೆಗಳು ಈಗ ಕೂಗೋರ್ಗೆ ಇಲ್ಲಾದ್ರೇನೋ ಅಲ್ಲಾದ್ರೇನೋ ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಪೊಲಿಟಿಕಲ್ ಆಗಿ ಗೊತ್ತಿಲ್ಲ ನನಗೆ. FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದ ಮೇಲೆ if it is true we will take strict action, serious action. ಇಲ್ಲ, ಈಗ ಬರ್ತದೆ, ಇವತ್ತು ನಿನ್ನೆ ಕಳಿಸಿದ್ದಾರೆ. ತನಿಖೆ ಆಗ್ತಾ ಇದೆ. ಹಂಗೇನಾರು ಆದ್ರೆ ಯಾರನ್ನ ಇರ್ಲಿ ತಕ್ಕ ಶಿಕ್ಷೆ ಅವನಿಗೆ ಆಗ್ಬೇಕು. ಈಗ ಅವ್ರಿಗೆ ಈಗ ಏನಾಗಿದೆ, ಬೇರೆ ಯಾವ್ದು ಇಲ್ಲ ಇಶ್ಯೂಸ್. ಅವ್ರಿಗೆ ಯಾವ್ದೋ ಇಶ್ಯೂ ಬೇಕು. ಬಿಜೆಪಿಗೆ ಬೇರೆ ಯಾವ್ದು ಇಶ್ಯೂ ಇಲ್ಲ. ನಿನ್ನೆ ಸೋತಿ ಸುಮ್ಮನಾಗಿದ್ದಾರೆ, ಮುಖಭಂಗ ಆಗಿದೆ, ಅವ್ರಿಗೆ ಯಾವ್ದು ಇಶ್ಯೂ ಇಲ್ಲ. ಈ ಇಶ್ಯೂನ ಇಟ್ಕೊಂಡಿದ್ದಾರೆ. ಈಗ ಏನಕ್ಕೆ ಸಿಎಂ ರಾಜೀನಾಮೆ ಕೊಡಬೇಕು? ಯಾರನ್ನ ಆ ತರ ಇದ್ ಮಾಡಿದ್ರೆ ಅದು ಅವ್ರನ್ನ ತಕ್ಕ ಶಿಕ್ಷೆ ಕೊಡ್ಬೇಕಂತ ಹೇಳ್ತಾ ಇದಿಲ್ಲ. ತನಿಖೆ ಆಗ್ತಾ ಇದೆ. FSL ಕಳಿಸಿದ್ದಾರೆ. ಈಗ ನಾಸೀರ್ ಹುಸೇನ್ ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ತರ ನಾನಿದ್ದೆ, ನಾನು ಯಾವ್ದು ಘೋಷಣೆನ ಕೂಗ್ಲಿಲ್ಲ. ಹಂಗೇನಾದ್ರು ಆಗಿದ್ರೆ ಯಾರನ್ನ ಇರ್ಲಿ ದೇಶದ್ರೋಹಿ ಅಂತೀನಿ ನಾನು ದೇಶದ್ರೋಹಿ ಅಂತೀನಿ. ಯಾರನ್ನ ಕೂಗಿದ್ರೆ ಅವನು ದೇಶದ ದ್ರೋಹಿ, ಅವನ ತಕ್ಕ ಶಿಕ್ಷೆ ಆಗ್ಬೇಕು. ಅದು ನಿಜವಾಗಿದ್ದಲ್ಲಿ ಅದು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಅಂತವ ಯಾವುದೇ ಶಕ್ತಿ ಪತ್ತೆ ಹಚ್ಚಿಕೊಂಡು ಅವರಿಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಈ ಸಂಪೂರ್ಣದ ಯಾಕಿದ್ರೆ ನಮ್ಮ ವ್ಯಾಪ್ತಿಗೆ ಬರುವುದು, ಇದು ಹೊರಗೆ ನಡೆದಂತ. ನಮ್ದು ಪರ್ಸನಲ್ ಆಫೀಸ್ ಮಾತ್ರ ಅಲ್ಲಿ ಇರುವಂತದ್ದು ನಮ್ಗೆ ವ್ಯಾಪ್ತಿಗೆ. ಇದು ಆಗಿದೆ ಇಲ್ವಾ? ಆಗಿದ್ದಲ್ಲಿ ಯಾರು ಆ ಗುಂಪಲ್ಲಿ ಹೇಗೆ ಅವ್ರು ಬಂದ್ರ ಅಥವಾ ಗುಂಪಲ್ಲಿ ಜೊತೆ ಇದ್ದವರ, ಗುಂಪಲ್ಲಿ ನುಸಿಲ್ಕೊಂಡವರ, ಯಾವ್ದು ಏನಂತೇಳಿ
ಆ ಸ್ಪಷ್ಟವಾದ ಆ ಚಿತ್ರದೊಂದಿಗೆ ಬಹುಶಃ ಜನರಿಗೆ ಅವರೆಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕು. ಅದು ಆಗಿದ್ದಲ್ಲಿ ಅದು ಯಾರೇ ಆದರೂ ಕೂಡ ಅಂತವನಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕು, ಕ್ರಮ ಕೈಗೊಳ್ಳಬೇಕಂತ ನಾನು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿ ಸೂಚಿಸಿದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ವಿಚಾರ ಏನಿದೆ ಇವತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಆಯಿತು. ಈ ವೇಳೆ ಕಾಂಗ್ರೆಸ್ನ ಸದಸ್ಯ BK ಹರಿಪ್ರಸಾದ್ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳಿಕೊಂಡಿದ್ದಾರೆ. ಒಂದೆಡೆ ಪಾಕ್ ಘೋಷಣೆಯ ವಿವಾದ ಇದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಪಕ್ಕದ ರಾಷ್ಟ್ರ ಅಷ್ಟೇ ಅಂತ BK ಹರಿಪ್ರಸಾದ್ ಹೇಳಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅಡ್ವಾಣಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದನ್ನು ಪ್ರಸ್ತಾಪಿಸಿ BK ಹರಿಪ್ರಸಾದ್ ವಿಧಾನ ಪರಿಷತ್ತಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರೋದಿಷ್ಟೇ, ರಾಜತಾಂತ್ರಿಕ ವ್ಯವಹಾರಕ್ಕೂ ನೀವು ದೇಶದ ಜೊತೆಗಿನ ಸಹಜ ಶತ್ರುತ್ವಕ್ಕೂ ಯಾವ ರೀತಿ ನೀವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇದೆ? ಮೋದಿ ಹೋದರು, ಅಡ್ವಾಣಿ ಹೋದರು, ಆ ಕಾರಣಕ್ಕಾಗಿ ಅದು ನಮ್ಮ ಶತ್ರು ರಾಷ್ಟ್ರ ಅಲ್ಲ ಅಥವಾ ಅವ್ರು ಬಿರಿಯಾನಿ ತಿಂದು ಬಂದ್ರ? ಈ ರೀತಿಯೆಲ್ಲ BK ಹರಿಪ್ರಸಾದ್ ಪ್ರಶ್ನೆ ಕೇಳಿದರು. 53ರಲ್ಲಿ ನೆಹರು ಹೋದರು, 60ರಲ್ಲಿ ಮತ್ತೊಮ್ಮೆ ನೆಹರು ಪಾಕಿಸ್ತಾನಕ್ಕೆ ಹೋದರು, 88ರಲ್ಲಿ ರಾಜೀವ್ ಗಾಂಧಿ 2 ಸಲ ಪಾಕಿಸ್ತಾನಕ್ಕೆ ಹೋದರು, 89ರಲ್ಲಿ ಮತ್ತೊಮ್ಮೆ ಹೋದರು. ರಾಜೀವ್ ಗಾಂಧಿ, ನೆಹರು ಇವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿದ್ದು ಬಿರಿಯಾನಿ ತಿನ್ನೋದಕ್ಕ ಅಥವಾ ರಾಜತಾಂತ್ರಿಕ ವ್ಯವಹಾರಲ್ಲ ಅದು? ಅಡ್ವಾಣಿ ಪಾಕಿಸ್ತಾನಕ್ಕೆ ಹೋದರೆ, ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಹೋದರೆ ಅದು ಬಿರಿಯಾನಿ ತಿನ್ನೋದಕ್ಕೆ, ಕೇಕ್ ತಿನ್ನೋದಕ್ಕೆ ಅಂತಾದರೆ, ನೆಹರು ಮತ್ತು ರಾಜೀವ್ ಗಾಂಧಿ ಪಾಕಿಸ್ತಾನಕ್ಕೆ ಹೋಗಿದ್ದು ಏನಕ್ಕೆ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅಲ್ವಾ? ಇನ್ನೊಂದು ಬಹಳ ಪ್ರಮುಖ ಅಂತ ಅನಿಸೋದು, BK ಹರಿಪ್ರಸಾದ್ ಅವರ ಪ್ರಕಾರ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ವಂತೆ. ಹಂಗಿದ್ರೆ ಪಾಕಿಸ್ತಾನಕ್ಕೆ ಪ್ರೀತಿ ಉಕ್ಕಿ ಉಕ್ಕಿ ಬಂದು ನಮ್ಮ ಮೇಲೆ 4 ಬಾರಿ ಯುದ್ಧ ಸಾರಿರೋದು ಆ ದೇಶ? ನೀವೇ ಅಧಿಕಾರದಲ್ಲಿದ್ದಂಥ ಸಂದರ್ಭ, ಇದೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ 2008ರಲ್ಲಿ ಮುಂಬೈ ಮೇಲೆ ಭಯೋತ್ಪಾದಕ ದಾಳಿ ಆಯ್ತಲ್ಲ, ಪಾಕಿಸ್ತಾನಿ ಫಂಡೆಡ್ ಟೆರರಿಸ್ಟ್ಸು ಈ ದೇಶದ ವಾಣಿಜ್ಯ ನಗರಿಯ ಮೇಲೆ ದಾಳಿ ಮಾಡಿದ್ರಲ್ಲ, ಅದೇನು ಪ್ರೀತಿ ಉಕ್ಕಿ ಬಂದು ಭಾರತದ ಮೇಲೆ ಮಮಕಾರ ಹೆಚ್ಚಾಗಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿರೋದ? ಅದು ಶತ್ರು ರಾಷ್ಟ್ರ ಅಲ್ಲ ಅಂತಂದರೆ ಮತ್ತೇನು, ಮಿತ್ರ ರಾಷ್ಟ್ರನ ಏನು? BK ಹರಿಪ್ರಸಾದ್ ಅವರ ವಾದದ ಪ್ರಕಾರ ಏನದು ಪಾಕಿಸ್ತಾನ ಅನ್ನೋದು? ನಿಮಗದು ಶತ್ರು ರಾಷ್ಟ್ರ ಅಲ್ಲದೇ ಇರಬಹುದು, ಆದರೆ ಭಾರತೀಯರ ಭಾವನೆ ಇದೆಯಲ್ಲ, ಭಾರತೀಯರ ಭಾವನೆ ಪಾಕಿಸ್ತಾನವನ್ನು ಶತ್ರು ರಾಷ್ಟ್ರ ಅಂತಲೇ ಕನ್ಸಿಡರ್ ಮಾಡೋದು. ನನ್ನ ವೀರ ಸೈನಿಕರ ಸಾವಿಗೆ ಕಾರಣ ಆದಂಥ ದೇಶ. ಮೊನ್ನೆ ಮಂಗಳೂರಿನ ಕ್ಯಾಪ್ಟನ್ ಪ್ರಾಂಜಲ್ ಹುತಾತ್ಮರಾದರು, ಪಾಕಿಸ್ತಾನಿ ಫಂಡೆಡ್ ಟೆರರಿಸ್ಟು ಮಾಡಿರೋದು. ಅದನ್ನು ಯಾರು ಕಾರಣ? ಹಾಗಿದ್ರೆ ನಮಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ ಅಂತಾದರೆ ಮತ್ತೆ ಏನು ಹೇಳೋದಕ್ಕೆ ಹೊರಟಿದ್ದೀರಿ ನೀವು? ನರಿ ಅಂತಂದರೆ ಕುರಿ ಅನ್ನೋದು, ಇದೊಂಥರ ವಿಚಿತ್ರ ಚಾಳಿ ಇದು. ಎಸ್, BK ಹರಿಪ್ರಸಾದ್ ಏನು ಮಾತನಾಡಿದರು ಪರಿಷತ್ತಲ್ಲಿ ನೋಡೋಣ. ಶತ್ರು ರಾಷ್ಟ್ರದ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ. ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಮಿತ್ರ ರಾಷ್ಟ್ರನ ಇವ್ರಿಗೆ ಇಂದಿರಾ ಗಾಂಧಿ ಶತ್ರು ರಾಷ್ಟ್ರ ಅಂತಕ್ಕಂಥ ಜನ ಮಾತಾಡೋರು ಕೇಳಿದ್ರೆ, ನೀವು ವಿರೋಧ ಪಕ್ಷದ ನಾಯಕರು, ನಾನೊಬ್ಬ ಸಾಮಾನ್ಯ ಸದಸ್ಯ, ನಾನು ಮಾತಾಡೋರು ಸ್ವಲ್ಪ ಸೌಜನ್ಯ ತೋರಿಸಿ ನಾನು ಮಾತಾಡೋವರೆಗೂ. ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ, ಮೊನ್ನೆ ತಾನೇ ಭಾರತ ರತ್ನ ಕೊಟ್ಟರು ಶ್ರೀಮಾನ್ LK ಅದ್ವಾನಿ ಅವರು. ಲಾಹೋರಲ್ಲಿ ಜಿನ್ನಾ ಅವರ ಸಮಾಧಿಗೆ ಹೋಗ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಅವನಷ್ಟು ದೊಡ್ಡ ಜಾತ್ಯತೀತ ನಾಯಕ ಇಲ್ಲ ಅಂತ ಹೇಳಿ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.